ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದರ್. ಆತ್ಮೀಯರೇ, ಸಿದ್ದು ಡಿಕೆಶಿ ಜಗಳ ನಿಲ್ಲಿಸ್ತಾರಾ ಇಲ್ವಾ? ಕುರ್ಚಿಗಾಗಿ ಇನ್ನೂ ಬಡದಾಡ್ತಾ ಹೋಗ್ತಾರಾ ಅಥವಾ ಬಿಟ್ಟು ಸದಾ ಬೆಳೆಯೋ ಜೊತೆಗೆ ಕಾಂಗ್ರೆಸ್ನ ಉಳಿಸ್ತಾರಾ ಬೆಳೆಸ್ತಾರಾ ಅನ್ನೋ ದೊಡ್ಡ ಪ್ರಶ್ನೆ ಇವತ್ತು ಬಂದು ನಿಂತ್ಬಿಟ್ಟದ. ಸಿದ್ದು ಅವರ ಫಾಲೋವರ್ಸೇ ನಾವು ಅಹಿಂದ ಸಂಘಟನೆ ಮಾಡ್ತಾಯಿದ್ದೀವಿ, ದೊಡ್ಡ ಸಮಾವೇಶ ಮಾಡ್ತಾಯಿದ್ದೀವಿ, ನನ್ನನ್ನು ಯಾರೂ ಅಲ್ಲಾಡಿಸೋದಿಲ್ಲ ಅನ್ನುವಾಗ ನಾನು 34 ಜನ ತೊಗೊಂಡು BJPಗೆ ಹೋಗ್ತೀನಿ ಅನ್ನುವಂಥ ಮೆಸೇಜ್ ಕೊಡುತ್ತಿರುವಂಥ DKಶಿ ಬೆಂಬಲಿಗರ DKಶಿ ಅವರಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಕ ಒಡೆದ ಮನೆಯಾಗಿ ಕುಳಿತುಬಿಟ್ಟದ. ಕಾಂಗ್ರೆಸ್ ಈ ದೇಶದ ಒಂದು ಜೀವ ಅನ್ನೋದು ಎರಡು ಮಾತಿಲ್ಲ, ಒಂದು ಸಿದ್ಧಾಂತ ಅಂದರೂ ಅಡ್ಡಿ ಇಲ್ಲ. ಇವತ್ತಂತೂ ನಿಶ್ಚಿತವಾಗಿಯೂ ರಾಹುಲ್ ಗಾಂಧಿ RSSಗೆ ಪ್ರಬಲವಾದ ಪ್ರತಿಸ್ಪರ್ಧಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ದೇಶದಿಂದ RSS ಒಳಗೆ ಹೋಗಬಾರ್ದು, ಅದೇ ಕಾಲಕ್ಕೆ ರಾಹುಲ್ ಮತ್ತು ಗಾಂಧೀಜಿಯವರ ಕಾಂಗ್ರೆಸ್ ಒಳಗೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಇವೆರಡೂ ಜೀವಂತಿಕೆಯ ಸಂಕೇತ. ಜೊತೆಗೆ ಬಲಿಷ್ಠ ಸಂಘಟನೆಗಳು. ಗಾಂಧಿ ವಿಚಾರಧಾರೆ ಇವತ್ತು ಸತ್ತಿಲ್ಲ, ನಮ್ಮ ಜೊತೆಗಿದೆ. ಪ್ರತಿ ಹಳ್ಳಿಯಲ್ಲೂ ಅದ ಅವ್ರ ವಿಚಾರಧಾರೆಗಳು. ಇವತ್ತಿಗೂ ಗಾಂಧಿ ಅಂದರೆ ಯಾರು ಎಲ್ಲ ಸಣ್ಣ ಮಗು ಸಹಿತ ಹೇಳ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತೇನೋ ಗಾಂಧೀಜಿಯವರು ಅಳಿಸಿ ಹಾಕುವಂಥ ಪ್ರಯತ್ನ ಸಾಕಷ್ಟು ಮಾಡ್ತಾ ಇರ್ಬೋದು, ಇಲ್ಲ ಅಂತಲ್ಲ. BJPಗರು ಅಥವಾ RSS ಅವರು ಅಷ್ಟು ಸುಲಭ ಇಲ್ಲ. ಈ ಗಾಂಧೀಜಿಯವ್ರ ನೆಲಗಟ್ಟಿನಲ್ಲಿ ಇವತ್ತು ಪಾದಯಾತ್ರೆ ಮಾಡಿ, ಬಸ್ ಯಾತ್ರೆ ಮಾಡಿ ರಾಹುಲ್ ಗಾಂಧಿ ಈ ದೇಶದ ಸಮಸ್ಯೆಯನ್ನು ಅರಿಯುವಲ್ಲೇ ಯಶಸ್ವಿಯಾಗಿ ನಿಧಾನಕ್ಕೆ ಹೊಸ ಕಾಂಗ್ರೆಸ್ಸನ್ನು ಕಟ್ತಾ ಇದ್ದಾರೆ. ಇವತ್ತು ದಿಗ್ವಿಜಯ್ ಸಿಂಗ್ ಇರಲಿ ಹೋಗ್ರಿ, ಏನು ಪ್ರಶ್ನೆ ಇಲ್ಲ. ಪ್ಯಾರಾಸೈಟ್ ಶಶಿ ತರೂರ್ ಬೇಕಾದಷ್ಟು ಇಂಟೆಲಿಜೆಂಟ್ ಇರಲಿ ಅವರು, ಆ ಮಾತು ಬೇರೆ. ಅವ್ರ ಇಂಟೆಲಿಜೆನ್ಸಿಗೆ ವಿದ್ವತ್ಗೆ ನಾವು ಸಲಾಮ್ ಹೊಡೆದ್ರು, ಅವ್ರು ನಡೆಯುತ್ತಿರೋದ ರೀತಿ ಸರಿ ಇಲ್ಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಇವತ್ತು ಒಂದು ಪ್ರಬಲ ಶಕ್ತಿ ಆಗಿ ಕಾಂಗ್ರೆಸ್ ಏನಾದರೂ ಎದ್ದು ನಿಂತಿದ್ರೆ ಅದು ರಾಹುಲ್ ಗಾಂಧೀಜಿಯವರ ಇತ್ತೀಚಿನ ಪ್ರಯತ್ನದಿಂದ ಅನ್ನೋದ್ರಲ್ಲಿ ಎರಡು ಮಾತು ನಾವು ಹೇಳಿಕ್ಕೆ ಹೋಗಲೇಬಾರದು. ಇಂಥ ಪ್ರಸಂಗದಲ್ಲಿ DKಶಿ ಮತ್ತು ಸಿದ್ದು ಅವರು ಒಂದು ಕುರ್ಚಿಗಾಗಿ, ಸಾಮಾನ್ಯ ಕುರ್ಚಿ, CM ಕುರ್ಚಿಗಾಗಿ ಕಿತ್ತಾಡೋದನ್ನು ನೋಡಿದರೆ, ಅವ್ರು ಮಾತಾಡೋದನ್ನು ನೋಡಿದ್ರೆ, ಅಹಿಂದ ನೀವು ಸಂಘಟನೆ ಮಾಡಿರಿ, ತಪ್ಪಿಲ್ಲ ಅದರಲ್ಲೇ. ಆದರೆ ನಿಮ್ಮ ಶಕ್ತಿ ತೋರಿಸೋದಕ್ಕಾಗಿ ಸಿದ್ದರಾಮಯ್ಯನವರು ಅಹಿಂದ ಹಿಂದುಳಿದವರ ನಾಯಕ ಅಂತ ತೋರಿಸ್ಕೊಳ್ಳೋಕ್ಕಿಂತಲೂ ನೀವು ಮೊದಲು ಕಾಂಗ್ರೆಸ್ ಉಳಿದ್ರೆ ನೀವೆಲ್ಲ ಉಳಿತೀರಿ ಅನ್ನೋದು ನಿಮಗೆ ಗೊತ್ತಿರಲಿ. ನಿಮ್ಮಂಥ ವಿಚಾರಧಾರೆ ಜನ ಯಾರೇ ಇರಲಿ, ಕಮ್ಯುನಿಸ್ಟರಿರಲಿ, ಸಮಾಜವಾದಿಗಳಿರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಚಾರ್ವಾಕರಿರಲಿ, ಅಥವಾ ದೈವದಲ್ಲಿ ನಂಬಿಕೆ ಉಳ್ಳವರು ಇರಲಿ, ಇವರೆಲ್ಲರೂ ಇವತ್ತೇನಾದರೂ ಸರ್ವೈವ್ ಆಗಬೇಕಾದ್ರೆ ಇಲ್ಲೊಂದು ಕಾಂಗ್ರೆಸ್ ಅನ್ನುವಂಥ ಪಕ್ಷ ಇರ್ಬೋದು, ಸಿದ್ಧಾಂತ ಇರ್ಬೋದು. ಕಾಂಗ್ರೆಸ್ ಕೇವಲ ಒಂದು ಸಿದ್ಧಾಂತಾಗಿ ಅಷ್ಟೇ ನೋಡೋದಿಲ್ಲ, ಪಕ್ಷ ಆಗಿ ನೋಡ್ತೀವಿ. ಪಕ್ಷ ಅಷ್ಟೇ ಅಲ್ಲ, ಸಿದ್ಧಾಂತಾಗಿ ನೋಡ್ತೀವಿ. ಅದಕ್ಕೆ ಪ್ರತಿಸ್ಪರ್ಧಿ ಇವತ್ತು ಯಾರಪ್ಪ ಅಂದ್ರೆ RSS. ಅದು ಯಾವುದೂ ಇಲ್ಲ, ರೈಟ್ ವಿಂಗ್ ಇರಲಿ, ಜಗತ್ತಿನಲ್ಲಿ ನಡೆದದೇ ಇದು. ರೈಟ್ ವಿಂಗ ಲೆಫ್ಟ್ ವಿಂಗ್ ನಡಕ್ಕೆ ತಿಕ್ಕಾಟದ್ದೇ ಇರ್ತದೆ. ಆದರೂ ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪೊಲಿಟಿಕ್ಸ್ ಆಗ್ತಿರ್ತದೆ. ಆ ನೆಲೆಗಟ್ಟಿನಲ್ಲಿ ಕಾಂಗ್ರೆಸ್ ಉಳಿಬೇಕಾದ್ರೆ ಆರ್ಥಿಕ ಬೆನ್ನೆಲುಬು ಬೇಕು. ಆರ್ಥಿಕ ಬೆನ್ನೆಲುಬು ಯಾವ ಪಕ್ಷನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಜನಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು, ತೆಲಂಗಾಣದಲ್ಲಿ ಆಗಿರ್ಬೋದು, ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಆಗಿರ್ಬೋದು, ಇಲ್ಲಿರುವಂಥ ಸರ್ಕಾರ ಕಾಂಗ್ರೆಸ್ ಒಂದಿಷ್ಟು ಜೀವ ಹಿಡಿದು ಕಾರಣೀಕರ್ತ ಆಗಿದೆ ಅನ್ನೋದು ಅಷ್ಟ ಮುಖ್ಯ. ಅದರಲ್ಲೂ ಕರ್ನಾಟಕ ದೊಡ್ಡ ರಾಜ್ಯದ 28 MP ಗಳಿದ್ದಾರೆ, ಜೊತೆಗೆ 224 ಜನ MLAಗಳಿರೋದ್ರಿಂದಾಗಿ ಸಹಜವಾಗಿ ರೆವೆನ್ಯೂ ಹೆಚ್ಚಿರೋದ್ರಿಂದ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಇವತ್ತೆಲ್ಲ ಪೊಲಿಟಿಕಲ್ ಪಾರ್ಟಿ ಈ ರೆವೆನ್ಯೂ ಮೇಲೆ ಪಾರ್ಟಿ ಫಂಡ್ ನಿಂತಿದ್ದು ಅಷ್ಟು ಸತ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ತಮ್ಮ ಕಾಲ ಮೇಲೆ ಬೆಳೆಯುವಂಥದ್ದನ್ನು ಯಾವ ಪಾರ್ಟಿಯೂ ಮಾಡಲಿಲ್ಲ. ದುರಂತ ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿದ್ದು ಮತ್ತು ಪಾರ್ಟಿ ಫಂಡ್ ಮೇಲೆ ಡಿಪೆಂಡ್ ಆಗಿದ್ದು ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ. ನಮ್ಮಲ್ಲಿ ಸ್ವಂತ ಉದ್ಯೋಗ ನಿರ್ಮಾಣ ಮಾಡುವಂಥ ಒಂದು ನಿಜವಾಗಿಯೂ ಕ್ಷೇತ್ರ ನಮ್ಮಲ್ಲಿ ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಗಳಲ್ಲಿ ಅದಾರ. ಆದರೆ ಅದನ್ನು ಯಾರೂ ಮಾಡ್ತಾಯಿಲ್ಲ. ಕೇವಲ ಅದನ್ನು ಶೋಷಣೆ ಮಾಡಿಕೊಂಡು ಗಂಟು ಮಾಡ್ಕೊಂಡು ಹೋಗುವಂಥದ್ದು ಆ ಕ್ಷೇತ್ರ ಅನಿವಾರ್ಯದ. ಅದು ಆಹಾರ ಹಾಕ್ತದೆ ಅಂತ ಉಳಿದದಷ್ಟ. ಆಹಾರ ಹಾಕೋದ್ರಿಂದಾಗಿ ಎಲ್ಲರಿಗೂ ಸಹಜವಾಗಿ ಕೃಷಿ ಉಳಿದದ. ಅದಕ್ಕೊಂದು ಸಣ್ಣ ಮಾರ್ಕೆಟ್ ಅದ. ಅದಕ್ಕೆ ನಿಜವಾಗಿ ದೊಡ್ಡ ಮಾರ್ಕೆಟ್ ಮಾಡಿಕೊಂಡಿದ್ದರೆ ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಬದಲಾಗಿತ್ತು, ಅನೇಕ ಉದ್ಯೋಗಗಳು ಸೃಷ್ಟಿ ಆಗ್ತಾಯಿತ್ತು, ನಿರುದ್ಯೋಗ ಪ್ರಶ್ನೆ ಇರ್ತಿರಲಿಲ್ಲ. ಆ ದಿಶೆಯಲ್ಲಿ ಚಿಂತನೆ ಮಾಡೋ ಗಾಂಧೀಜಿಯವ್ರ ವಿಚಾರದಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಒಂದು ಹೆಜ್ಜೆ ಆಗ್ತಾ ಇದ್ದಾರೆ. ಬಹುಸಂಖ್ಯಾತ ಹಿಂದುಳಿದ
ದಲಿತ ಮತ್ತು ಆದಿವಾಸಿ ಜೊತೆ ಮೈನಾರಿಟಿಗಳನ್ನು ವಿಶ್ವಾಸ ಪಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಈವನ್ ಈ ನಮ್ಮ RSS ಸಹಿತ ಮನಸ್ಸಿಲ್ಲದೇ ಇದ್ದರು, ಮನಸ್ಸಿಗೆ ಒಪ್ಪದೇ ಇದ್ದರು, ಇವ್ರನ್ನೆಲ್ಲ ತೆಕ್ಕಿಗೆ ತಗೋಬೇಕು, ನಾವು OBCಪ್ಪ, ನಾವು ಈ ಒಂದು ಮೀಸಲಾತಿ ವಿರೋಧಿ ಅಲ್ಲ ಅನ್ನೋ ಹೀರೋ ಸ್ಥಿತಿಗೆ ಬಂದು ನಿಂತಿದ್ದನ್ನು ಗಮನಿಸಿದ್ರೆ, ಯಾಕಂದ್ರೆ ಒಂದು ಕಾಲಕ್ಕೆ ಜನಸಂಘ ಆಗಿರ್ಬೋದು, RSS ಆಗಿರ್ಬೋದು, ಹಿಂದೂ ಮಹಾಸಭಾ ಆಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಡಿಮೆ ರೈಟ್ ವಿಂಗ್ದವರು ಮೆರಿಟ್ 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 ಅಂತ ಹೇಳ್ತಾ ಇದ್ರು. ಮೆರಿಟ್ ಅಂದರೆ ಏನು? ಬ್ಯಾಟ್ ಮಾಡುವಂಥದ್ದು, ನೆನಪಿಡುವಂಥದ್ದು, ಜಾತಿ ಐತಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು, ವರ್ಣಾಶ್ರಮವನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು, ವರ್ಣಭೇದವನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು, ವರ್ಣವನ್ನು ಧರ್ಮ ನೆಲೆಗಳಲ್ಲಿ ನಮ್ಮಲ್ಲಿ ಜೀವಂತಿಡುವಂಥದ್ದು, ಇವೆಲ್ಲವೂ ಮಾಡ್ತಾ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ, ನೋಡಿದ್ದೀವಿ, ಅನುಭವಿಸಿದ್ದೀವಿ. ಅದು ಇವತ್ತು ಬದಲಾಗ್ತಾ ಇಲ್ಲ. ಯಾಕಂದರೆ ಅದು ಹಿಡ್ಕೊಂಡು ನಮಗೆ ಅಧಿಕಾರ ಸಿಗುವುದಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಅದ. ಈಗ ಅವರು ಪರಿವರ್ತನೆ ಆಗ್ತಾ ಇದ್ದಾರೆ. ಹಾಗಂತ ಅವರು ಟೀಕೆ ಮಾಡೋದು ಸರಿಯಲ್ಲ, ತಪ್ಪದ. ಅವರು ಹಿಂದಾಗಿದ್ದು ಇಲ್ಲ ಅಂತಲ್ಲ, ಆ ತಪ್ಪು ಆಗಿಲ್ಲ ಅಂತ ನಾವು ಹೇಳ್ತಾ ಇರಲಿಲ್ಲ. ಬಟ್ ಇವತ್ತು ತಿದ್ದುಕೊಳ್ಳೋ ಹಂತಕ್ಕೆ ಬಂದಿರ್ತಾ ಇದ್ದಾರೆ ಅನಿವಾರ್ಯವಾಗಿ ಅಧಿಕಾರಕ್ಕಾಗಿ. ಆ ದಿಶೆಯಲ್ಲಿ ಕಾಂಗ್ರೆಸ್ ತಿದ್ದುಕೊಳ್ಳೋದ ಪ್ರಯತ್ನ ಮತ್ತು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೆ. ಇದರ ಜೊತೆಗೆ ರೈತರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಅದನ್ನು ಸೇರಿಸ್ಕೊಂಡು ಇನ್ನೂ ಹೆಚ್ಚಾಗ್ತದೆ. ಆ ಮಾತ್ರ ಅದೇನೂ ಇರಲಿ, ಇವತ್ತಿದ್ದು ಕಾಂಗ್ರೆಸ್ ಉಳಿಬೇಕಾಗಿದ್ದರೆ ಇವತ್ತು DKC ಮತ್ತು ಸಿದ್ದು ಅವರು ಒಂದಾಗಿ ಹೋಗ್ಬೇಕಾಗ್ಯದ. ಮತ್ತು ಅದು ಅನಿವಾರ್ಯನೂ ಹೋಗಿ. ಯಾಕಂದರೆ DKC ಅವರು BJPಗೆ ಹೋದ್ರೆ ಉದ್ಧಾರ ಆಗ್ತಾರೆ, RSS ಜೊತೆಗೆ ಹೋದ್ರೆ ಉದ್ಧಾರ ಆಗ್ತಾರೆ. ಅವರೇನೋ ಒಂದಿಷ್ಟು ಕೆಲವು ದಿವಸ ಮುಖ್ಯಮಂತ್ರಿ ಆಗೋ ಕನಸದ, ಯಶಸ್ವಿ ಆಗ್ಬೋದೇನೋ. ಅದು 40 ಜನ ಬಂದ್ರೆ ಅದು ಬರೋದ್ರ ಸುಲಭದ ಕೆಲಸ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಪರಮೇಶ್ವರ ಅಪ್ಪನವರಾಗಿರ್ಬೋದು, ಎಲ್ಲರೂ ಇವರು ವಿಶೇಷವಾಗಿ ಬುದ್ಧಿವಂತರಿದ್ದಾರೆ. ಇಂಥ ರಾಜಕಾರಣ ಅವರು ಬಲ್ಲವರಿದ್ದಾರೆ. ಈಗ 40-45 ಶಾಸಕರನ್ನು ತೆಗೆದುಕೊಂಡು ಇವರು ಹೋಗ್ತಾರಪ್ಪ BJPಗೆ ಅನ್ನೋದು ಹಗಲಗನಸತ್ತು ಮಾತು ಹೇಳಬೇಕಾಗಿದೆ. ಅಂದರೆ ಹೋದ್ರೆ ನಿಶ್ಚಿತವಾಗಿಯೂ ಅವ್ರಿಗೂ ಭವಿಷ್ಯದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಕಾಂಗ್ರೆಸ್ ಭವಿಷ್ಯ ನಾಶ ಮಾಡ್ತಾರೆ ಅನ್ನೋದು ಅಷ್ಟ ಸತ್ಯದ. ಅದೇ ಕಾರಣ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸನ್ನು ಮಾಡಬೇಕು. ಆಲ್ರೆಡಿ ಈ ದೇವರಾಜ ಅರಸರ ಸಮಯವನ್ನು ಬೀಟ್ ಮಾಡಿ ಹೊಸ ಬಜೆಟ್ ಮಾಡಿಸುವಂಥ ಹೊಂದಿದ್ದಾರೆ. ಹೋಗ್ರಿ, ಅದಾದ ಬಿಟ್ಟು ಕೊಡುವಂಥದ್ದು ಯಾಕೆ ಇಟ್ಕೊಂಡು ಕೊಡ್ತಾ ಇದ್ದೀರಿ? ಏನು ನೀವು ಹೊಸ ಸಾಧ್ಯ ಮಾಡೋರಿದ್ದೀರಿ? ಏನೋ ಒಂದಿಷ್ಟು ರಿಸರ್ವೇಷನ್ ಮಾಡ್ತಾ ಇದ್ದೀರಿ, ಹಿಂದುಳಿದವ್ರ ಸಲುವಾಗಿ ಏನೋ ಮಾಡಿದ್ದೀರಿ, ಅದು ಯಶಸ್ವಿ ಆಗೋದಿಲ್ಲ ಅಂತಲ್ಲ. ಬಟ್ ಅದು ಒಂದರಿಂದ ಈ ರಾಜ್ಯದೆಲ್ಲ ಸಮಸ್ಯೆ ಹೋಗ್ತದೆ, ಇಲ್ಲಿ ಬಡತನ ಹೋಗ್ತದೆ, ಶಿಕ್ಷಣ ಎಲ್ಲರೂ ಸಿಗ್ತದೆ ಅನ್ನೋದು ಹುಚ್ಚದ ಕೆಲಸ. ಇಲ್ಲಿವರೆಗೆ ರಿಸರ್ವೇಷನ್ ಸಾಕಷ್ಟು ಅದ ನಮ್ಮಲ್ಲಿ. ಎಷ್ಟು ಪ್ರಮಾಣದಲ್ಲಿ ಹೋಗ್ಯದಪ್ಪ ಅದು ನೋಡಿದರೆ ಇನ್ನೂ ನಮ್ಮಲ್ಲಿ ಬಡತನ ಹೋಗಿಲ್ಲ, ಹಸು ಹೋಗಿಲ್ಲ, ನೀರಡಿಗೆ ಹೋಗಿಲ್ಲ, ಎಲ್ಲರೂ ಶಿಕ್ಷಣ ಸಿಗ್ತಾ ಇಲ್ಲ, ಹೈಯರ್ ಎಜುಕೇಷನ್ ಎಲ್ಲರೂ ಸಿಗ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ನಾವು ಸೋತಿದ್ವಲ್ಲ. ಆ ದಿಶೆಯಲ್ಲಿ ಏನಾದರೂ ಮಾಡೋರಿದ್ದಾರೆ ಮುಂದಿನ 2.5 ವರ್ಷದಲ್ಲೇ ಸಿದ್ದರಾಮಯ್ಯನವರು. ಅದನ್ನು ಯೋಚನೆ ಮಾಡಲಿ. ನಾ ಅಧಿಕಾರಕ್ಕಾಗಿ ಕುಡಿದಿರಪ್ಪ, ನಾ ಸೇಮ್ ಬಂದು ರೆಕಾರ್ಡ್ ಮಾಡಿ ಹೋದ್ನಿ, ಇಂಥವ್ರು ಬಂದರು ಹೋದರು, ಪುಟ್ಟ ಬಂದ ಪುಟ್ಟ ಹೋದ, ಎಷ್ಟು ಮಂದಿ ನೆನಪುಳಿದಿದ್ದಾರೆ ಇವತ್ತು. ಅಷ್ಟರಲ್ಲಿ ಇವರೊಬ್ಬರು ಏನೋ ದೇವರಾಜ ಅರಸನ ಮೇಲೆ ನೆನೆಸ್ತಾ ಇರ್ತೀವಿ, ಅವ್ರ ಜೊತೆಗೆ ಹಾವನೂರವ್ರು ನೆನೆಸ್ತಾ ಇರ್ತೀವಿ, ಅವ್ರ ಜೊತೆ ನಿಮ್ಮನ್ನು ನೆನೆಸ್ತಾರೆ ಅಷ್ಟೇ ವಿನಃ ಒಬ್ಬ ಐತಿಹಾಸಿಕ ಪುರುಷ ಒಳ್ಳೆಯ ಕೆಲಸ ಮಾಡಿದ ಅಂತ ಎಂದೂ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖುಷಿಯಾಗಿ ಬಿಡದಾರೆ ಮನುಷ್ಯ ಬಿಡಪ್ಪ ಸಿದ್ದರಾಮಯ್ಯ ಅಂತ. ಒಂದು ಒಳ್ಳೆಯ ಗುರಿ ಇಟ್ಕೊಂಡು ಸಾಧನೆ ಮಾಡಿರಿ, ರೈತಗೆ ಮಾರ್ಕೆಟ್ ಕೊಡ್ರಿ, ಪ್ರತಿಯೊಂದು ಹಳ್ಳಿಗೆ ನೀವು ಆರ್ಥಿಕ ಸಮಾನತೆ ಬರೆಸೋದಾಗ ಗೋಡಾವನ್ನು ಕಟ್ಟಿಸಿ ನೀರು ಒದಗಿಸೋದು ಕೆಲಸ ಮಾಡಿರಿ. ಮತ್ತು ಇನ್ನೊಂದು ವಿಷಯ, ಇನ್ನೊಂದು ಮಾತು ನಿಮಗೆ ಹೇಳಬೇಕಾಗಿದ್ದು, ಈ ರಾಜ್ಯದಲ್ಲಿ ಎಲ್ಲ ನದಿಗಳು ಜೋಡಿಸೋಂಥ ಕೆಲಸ ಆಗಬೇಕು. ಅದೇ ರಾಷ್ಟ್ರ ಮಟ್ಟದಲ್ಲೂ ಆಗಬೇಕು. ಯಾಕಂದ್ರೆ ಎಲ್ಲ ಕಡೆ ನೀರು ಆಯ್ತಪ್ಪ ಅಂದ್ರೆ ಇಡೀ ಭೂಮಿ ಹಚ್ಚ ಹಸಿರಾಗೋ ಸಾಧ್ಯತೆಗಳು ಹೆಚ್ಚಾಗ್ತಾವೆ. ಹೌದು, ಅವು ನೈಸರ್ಗಿಕತೆ ಪೆಟ್ಟು ಬೀಳ್ತದೆ ಇಲ್ಲಂತಲ್ಲ, ಆದರೆ ಹೊಸ ನೈಸರ್ಗ ಹುಟ್ಟುತ್ತದೆ ಒಂದು ಹೋರಾಟದಿಂದ. ಯಾಕೆಂದರೆ ಎಲ್ಲ ಕಡೆ ಕಾಲುವೆಗಳನ್ನು ಮಾಡೋದಾಗಲಿ, ಮತ್ತೇನು ಮಾಡೋದಾಗಲಿ, ನೀರು ತರುವುದಾಗಲಿ, ಹರಿಸೋದಾಗಲಿ, ನೀರಿಲ್ಲದ್ರೆ ನೀರು ಒಯ್ಯೋದಾಗಲಿ ಹೊಸ ಜೀವ ಜಲಕ್ಕೆ ಆಸ್ಪದ ಆಗ್ತದೆ, ಜೀವ ಸಂಚಾರಕ್ಕೆ ಆಸ್ಪದ ಆಗ್ತದೆ, ಆರ್ಥಿಕ ವ್ಯವಸ್ಥೆಗೆ ಆಸ್ಪದ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಈ ನೆಲೆಗಟ್ಟಿನಲ್ಲಿ ನೀರು ಮತ್ತು ಗೋಡಾವಣೆ ಮಾಡಿದರೆ ಅರ್ಥವ್ಯವಸ್ಥೆ ಬಾದ ನಿಶ್ಚಿತವಾಗಿಯೂ ಆಗ್ತದೆ. ಅಂದರೆ ಎರಡು ಮಾತಿಲ್ಲ. ಈಗಾಗಲೇ ನಮ್ಮ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರಾಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಇವರೆಲ್ಲ ಕನಸು ಕಂಡವ್ರು ಇಲ್ಲ ಎಲ್ಲ ನಿಧಿಗಳನ್ನು ಕೂಡಿಸ್ಬೇಕು ಇಡೀ ದೇಶದ್ದು ಅಂತೇಳಿ ಅದನ್ನು ಮಾಡಿ, ಜೊತೆಗೆ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಪ್ಪ ಅಂತಂದ್ರೆ ರೈತಗೆ ಮಾರ್ಕೆಟ್ ಅವರ ಹಳ್ಳಿಗೆ ಕೊಟ್ಟುಬಿಟ್ರೆ ಅಂದರೆ ನಿಶ್ಚಿತವಾಗಿಯೂ ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗೇ ಆಗ್ತದೆ. ಆ ದಿಶೆಯಲ್ಲಿ ಏನಾದರೂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಾ? ಮಾಡಿದ್ರೆ ಅಡ್ಡಿಲ್ಲ, 2.5 ವರ್ಷ ಆಗಲಿ. ಮತ್ತು ಇದನ್ನೆಲ್ಲ ನೀವು ಮುಂದುವರಿಸ್ಕೊಳ್ಳೋರಿದ್ದೀರ. ಈಗ ಮಾಡ್ತಾ ಇದ್ದೀರಲ್ಲ, ಇದು ರಾಜಕಾರಣ. ಈ ರಾಜಕಾರಣ ಮಾಡೋದಿದ್ರೆ ಪಾಪ DKC ಅವ್ರು ನಿಮ್ಗೆ ಚೆನ್ನಾಗಿ ಮಾಡ್ತಾರೆ. ಅವರು ಅದನ್ನು ಅವ್ರು ಮಾಡ್ಕೊಳ್ಳಿ, ಅವ್ರಿಗೆ ಒಂದು 2 ವರ್ಷ ಕೊಡ್ರಿ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಈಗ ನೀವೇನಂತೀರಿ? ಸಿದ್ದರಾಮಯ್ಯ ಮತ್ತು DKC ಅವರು ಅದರ ಪಾರ್ಟಿ ಹೊಡೆದು BJP ಹೋಗೋದು ತಪ್ಪು. ಅದೇ ಕಾಲಕ್ಕೆ ಏನೂ ಸಾಧನೆ ಮಾಡಲಾರ್ದಾರ ಸುಮ್ಮನೆ ರೆಕಾರ್ಡ್ಕಾಗಿ ನಾನು ಮುಂದಿನ 2.5 ವರ್ಷ ಆಗ್ತೀನಿ ಅನ್ನೋದು ಸಿದ್ದರಾಮಯ್ಯರು ಅವರು ತಪ್ಪನ. ಅದಕ್ಕಾಗಿ ಅದಕ್ಕಿಂತಲೂ ಹೌದಪ್ಪ ನಾವು ಏನಾದ್ರು ಮಾಡ್ತೀವಿ,
ನೀರನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನದಿಗಳನ್ನು ಕೊಡಿಸ್ತೀವಿ ಅನ್ನೋದನ್ನು ಮಾಡಲಿ, ಅದ್ರ ಜೊತೆ ನೀರು ಕೊಡೋ ಜೊತೆಗೆ ಎಲ್ಲ ಕಡೆ ಗೋಡೌನ್ ಮಾಡ್ತೀವಿ ಅನ್ನೋದನ್ನು ಮಾಡಲಿ, ರೈತ ಮಾರ್ಕೆಟ್ ಕೊಡೋದ್ರೆ ಮಾಡಲಿ, ಇಲ್ಲ ಎಲ್ಲರೂ ಶಿಕ್ಷಣ ಫ್ರೀ, ಹೈಯರ್ ಎಜುಕೇಷನ್ ಫ್ರೀ ಮಾಡೋದ್ರೆ ಮಾಡಲಿ, 15-20% ಹಾಕಿ. ಇವು ಯಾವ ಮಾಡಲಾರದ ಸುಮ್ಮನೆ ಪುಟ್ಟು ಹೋದ ಮಾಡಿದ ಸಿದ್ದರಾಮಯ್ಯರು ಒಂದು ರಾಜಕೀಯವಾಗಿ, ಆರ್ಥಿಕವಾಗಿ, ಐತಿಹಾಸಿಕವಾಗಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಅದೇ ಕಾಲ DK ಅವರು BJPಗೆ ಹೋದ್ರೆ ಅವ್ರು ಇನ್ನಷ್ಟು ಕಾಲ್ಗಸ ಆಗ್ತಾರೆ. ಚೀಫ್ ಮಿನಿಸ್ಟರ್ ಆಗ್ಬೋದು ಸೇಮ್, ಇಲ್ಲಂತಲ್ಲ. ಅದು ಎಲ್ಲಿವರೆಗೆ ಈಗಾಗಲೇ SM ಕೃಷ್ಣ ಅವ್ರದ್ದು ಮುಂದದ, ಅದೇ ಕಾಲಕ್ಕೆ ಶಿಂದೆ ಅವರು ಮಹಾರಾಷ್ಟ್ರ ಅವ್ರು ಅವ್ರ ಕಡೆ ಮುಂದದ. ಡಿಸಿಷನ್ ಅವ್ರಿಗೆ ಬಿಟ್ಟಿದ್ದು ಏನಾದರೂ ಆಗಲಿ. ಇದೇ ರಾಜಕೀಯ ಮುಂದುವರಿದ್ರೆ ಯಾರಿದ್ರು ಅಷ್ಟೇ, DK ಅವರು ಅಷ್ಟೇ, ಸಿದ್ದರಾಮಯ್ಯರು ಅಷ್ಟೇ. ಹೊಸದು ಏನಾದರೂ ಮಾಡೋರಿದ್ದಾರೆ ಇಬ್ಬರು ಅನ್ನೋದನ್ನ ಅವರು ಉತ್ತರಿಸ್ಬೇಕಂತ ಹೇಳ್ತಾ. ಆದರೆ ಕಾಂಗ್ರೆಸ್ಸನ್ನು ಇಬ್ಬರು ಮಾಡುವಂಥ ತಮ್ಮ ಸ್ವಂತ ಲಾಭದ, ಸ್ವಂತ ಆಶಯ, ದುರಾಶಯ ರಾಜಕಾರಣ ಕಾಂಗ್ರೆಸ್ಸಿಗೆ ಮಾತ್ರ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.